ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಿಲೆಟ್ ಮಿಕ್ಸ್ ಪೌಡರ್ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಗಂಜಿ ಥರ ಮಾಡ್ಕೊಂಡು ಸಹ ಕುಡಿಬೋದು. ಇದನ್ನು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಕೂಡ ಟ್ರೈ ಮಾಡೋಗಿದ್ರೆ ಮನೇಲಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಮಾಡ್ತಾ ಇದ್ದೀನಿ. ಫಸ್ಟ್ ಹುಳ್ಳಿಕಾಳನ್ನ ಹುರ್ಕೊಂಡು ಸ್ವಲ್ಪ ಕೆಂಪಳ ಕಲರ್ ಚೇಂಜ್ ಆಗೋ ರೀತಿಯಾಗಿ ಹುರಿದು ಸಪ್ರೇಟಾಗಿ ಒಂದು ಪ್ಯಾನಿಗೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ, ಹೆಸರು ಬೇಳೆ, ಮೆಂತ್ಯ, ಜೀರಿಗೆ, ಒಂದೆರಡು ಮೆಣಸು, ಇದೆಲ್ಲ ಮಿಕ್ಸು ಎಲ್ಲ ಹುರಿದಿರೋದು. ಅದಕ್ಕೆ ಸ್ವಲ್ಪ ಹುಳಿಕಾಳು ಹಾಕ್ತೀವಿ. ಇದೆಲ್ಲ ಹುರಿದಿದ್ಯಾ ಏನು? ಇದೆಲ್ಲ ಹುರಿದಿಟ್ಟಿದ್ಯಾ? ನಾವು ಹುಳ್ಳಿಕಾಳನ್ನ ಹುರಿದಿದ್ದೀವಲ್ಲ ಅದನ್ನು ಸಹ ಇವಾಗ ಇದಕ್ಕೆ ಹಾಕೊತಾ ಇದ್ದೀವಿ. ಬಟ್ಟೆ ಇನ್ನು ಕಾಳುಗಳಿಗೆ ಬದಲು ಎಲ್ಲ ಥರ ಕಾಳನ್ನೂ ಸಹ ಮನೆಯಲ್ಲಿ ನಾವು ಸಾಂಬಾರಿಗೆ ಏನೇನು ಯೂಸ್ ಮಾಡ್ತೀವೋ ಕಾಳು ಬೇಳೆ ಎಲ್ಲದನ್ನು ಸಹ ಹಾಕಿ ಈ ಮಿಲೆಟ್ ಮಿಕ್ಸ್ನ ಸಹ ಮಾಡ್ಬೋದು. ನಾವು ನವಣೆ, ಸಜ್ಜೆ, ಆರ್ಕ, ರಾಗಿ, ಗೋಧಿ, ಅಕ್ಕಿ, ಕಡಲೆಕಾಳು, ಬಟಾಣಿ, ಹೆಸರುಬೇಳೆ, ತೊಗರಿಬೇಳೆ ತುಂಬ ಕಾಳುಗಳನ್ನ ಹಾಕಿ ಮಾಡ್ತಾಯಿದ್ದೀವಿ. ಹುಳ್ಳಿಕಾಳನ್ನು ಮೊಳಕೆ ಕಟ್ಬಿಟ್ಟು ಸಹ ಹಾಕ್ಬೋದು. ರಾಗಿನೂ ಸಹ ನಾವು ಫಸ್ಟೇ ಮೊಳಕೆ ಚೆನ್ನಾಗಿ ರಾಗಿನ ವಾಶ್ ಮಾಡಿಬಿಟ್ಟು ತೊಳೆದು ಮೊಳಕೆ ಕಟ್ಬಿಟ್ಟು ಸಹ ಇದಕ್ಕೆ ಹಾಕ್ಬೋದು ಮಿಲೆಟ್ ಮಿಕ್ಸಿಗೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಮೆ ಆಲ್ಮೋಸ್ಟ್ ನಮಗೆ ಆ ಮಿಲೆಟ್ ಮಿಕ್ಸಿಗೆ ಏನೇನು ಅಂತ ಸಿಗುತ್ತೋ ಸಿರಿಧಾನ್ಯಗಳೆಲ್ಲ ಹಾಕಿ ನಾವು ಮಾಡ್ತಾ ಇರೋದು. ನೀವು ಕೂಡ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ಸಿರಿಧಾನ್ಯಗಳು ಕೊಡಿ ಅಂದರೆ ಕೊಡ್ತಾರೆ. ನೀವು ಕೂಡ ಏನೇನು ಬೇಕು ಅಂತ ನೋಡಿಕೊಂಡು ಸಹ ಮಾಡ್ಕೋಬೋದು. ನಾವೇನಾದರೂ ರೆಡಿಮೇಡ್ ಸಿರಿಧಾನ್ಯಗಳ ಪೌಡರ್ ಏನಾದರೂ ತರ್ತೀವಿ, ಇಲ್ಲ ಮಿಲೆಟ್ಸ್ ನಮ್ಮ ಆ ಥರ ಏನಾದರೂ ತರ್ತೀವಿ ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. 100 ಗ್ರಾಮಿಗೆ 300 ರುಪೀಸು, 400 ರುಪೀಸು ಆ ರೀತಿಯಾಗಿ ಬೀಳುತ್ತೆ. ನಾವು ಇದೇ ರೀತಿ ಎಲ್ಲ ಒಂದು ಕಾಲು kg, ಅರ್ಧ kg ತಂದು ಮಾಡ್ಕೊಂಬಿಟ್ರೆ ತುಂಬಾ ಜಾಸ್ತಿ ಕ್ವಾಂಟಿಟಿಲಾಗುತ್ತೆ. ನಾವು ಆಲ್ಮೋಸ್ಟ್ ಇಷ್ಟೆಲ್ಲ ಮಾಡಿದ್ದಕ್ಕೆ ನಮಗೊಂದು 5 kg ಮೇಲೆ ಆಗಿದೆ. ನಾವಂತೂ ಮಾಡಿರೋದು ತುಂಬಾ ಚೆನ್ನಾಗಿತ್ತು. ಇದನ್ನು ಪುಡಿ ಮಾಡಿಸ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ಸಹ ಇದೇ ವಿಡಿಯೋದಲ್ಲೇ ತೋರಿಸಿದ್ದೀವಿ. ತುಂಬಾ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ ಇರೋರಿಗೆ, ಶುಗರ್ ಪೇಷಂಟ್ ಇರೋರಿಗೆ, ನಮ್ಮ ಮಕ್ಕಳಿಗೆ ಬೆಳಗ್ಗೆ ಎದ್ದು 1 ಲೋಟ ಕಾಫಿ ಕುಡಿಯೋಕ್ಕಿಂತ ಇದು 1 ಲೋಟ ಕುಡಿದ್ರೆ ನಾವು ಬೆಳಗ್ಗೆ ಟಿಫನ್ ಮಾಡೋ ಅಗತ್ಯ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನು ಆದಷ್ಟು ವಿಡಿಯೋನ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡಿರ್ತೀನಿ, ನೀವು ಕೂಡ ನೋಡಿ. ಇಲ್ಲಿಂದ ಬಾಟ್ಲಿ ಫುಲ್ ಕವರ್ ಆಗುತ್ತೆ. ಎರಡು ಒಂದೇ ಥರ ಆಯ್ತು. ಎರಡು ಒಂದೇ ಥರ ಆಯ್ತು. ಸಾಮೆ ಅಂತ ಉದ್ದದು. ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಸಹ ಹಾಕ್ಬೋದು. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅಂತ ನೋಡ್ಕೊಂಡು ಹಾಕಿದ್ರಾಗುತ್ತೆ. ನಾವು ಕಡಲೆ ಬೀಜ ಸಹ ಹಾಕಿದ್ದೀವಿ. ಕಡಲೆ ಬೀಜ ಕೂಡ ತುಂಬಾ ಚೆನ್ನಾಗಿ ಕ್ರಂಚಿಯಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆ ನಾವು ಗೋಡಂಬಿ ಮತ್ತು ಬಾದಾಮಿನ ಹಾಕಿದ್ದೀವಿ. ಇದು
ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಇದನ್ನು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕೋತಾ ಇದ್ದೀವಿ. ಮೆಣಸು ಮಕ್ಳಿಗಾದರೆ ಸ್ಕಿಪ್ ಮಾಡ್ಕೊಳ್ಳಿ, ನಾವು ದೊಡ್ಡವ್ರಿಗೆ ಕುಡಿತಾ ಇರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಹಾಕ್ಬಿಟ್ಟು ಕೂಡ ಫ್ರೈ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಸಹ ಹಾಕೊತಾ ಇದ್ದೀವಿ ನಾವು. ಫಸ್ಟು ಕೂಡ ಹಸಿ ಮೆಂತ್ಯ ಕೂಡ ಹಾಕಿದ್ವಿ. ಇವಾಗ ಇದಕ್ಕೆ ಫ್ರೈ ಕೂಡ ಮಾಡ್ಕೊಳ್ಲಿಕ್ಕೆ ಮೆಂತ್ಯ ಕೂಡ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಲವಂಗ ಒಂದು 10 ಲವಂಗನ ಯೂಸ್ ಮಾಡಿದ್ದೀವಿ ನಾವು. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿಯಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಡ್ರೈ ಫ್ರೂಟ್ಸ್ ಎಲ್ಲ ಬೇಗ ರೋಸ್ಟ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು ಡ್ರೈ ಫ್ರೂಟ್ಸ್ನೆಲ್ಲ. ಇವಾಗ ಇದನ್ನೆಲ್ಲ ಆರ್ಕೊಳ್ಲಿಕ್ಕೆ ಬಿಟ್ಟಿದ್ದೀವಿ ನಾವು. ಮತ್ತೆ ಆರ್ಕೊಂಡ್ಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೀವಿ. ಈ ರೀತಿಯಾಗಿ ಫುಲ್ಲು ನುಣ್ಣಗೆ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೀವಿ. ಇವಾಗ ಇದರಿಂದ ಮಾಲ್ಟ್ ಪೌಡರು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಮಿಲೆಟ್ ಮಿಕ್ಸ್ನ ಗಂಜಿ ಥರ ಬರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಮಾಡ್ತಾರೆ, ನಾವು ಯಾವ ರೀತಿ ಮಾಡೋದಂತ ಸಹ ತೋರಿಸ್ತಾ ಇದ್ದೀವಿ. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀವಿ. ಬಟ್ಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಪೌಡರ್ನ, ಮಿಲೆಟ್ ಮಿಕ್ಸ್ ಸಿರಿಧಾನ್ಯಗಳ ಪೌಡರ್ನ ನಾವು ಏನು ಮಾಡಿ ಇಟ್ಕೊಂಡಿದ್ದೀವಿ ಆ ಪೌಡರ್ನ ಇವಾಗ ಒಂದು ಬಟ್ಲಿಗೆ ಹಾಕ್ಕೊಂಡು 1 ಸ್ಪೂನ್ನ ಸಹಾಯದಿಂದ ನೀರನ್ನ ಹಾಕ್ಬಿಟ್ಟು ಫುಲ್ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಸ್ವಲ್ಪ ತೆಳ್ಳಗೆ ಬರಬೇಕು ಕನ್ಸಿಸ್ಟೆನ್ಸಿ. ನಾವು ನೀರಿಗೆ ಹಾಕ್ಬಿಟ್ಟು ಮಾಡ್ತಾ ಇರೋದ್ರಿಂದ ಫುಲ್ ತೆಳ್ಳಗಿದ್ರೂ ನಡೆಯುತ್ತೆ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಗಂಟೆಲ್ಲ ನೀಟಾಗಿ ಗಂಟು ಹೊಡ್ಕೊತಾ ಇದೀವಿ. ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಇವಾಗ ಒಂದು ಪಾತ್ರೆಗೆ 1 ಚೊಂಬದಷ್ಟು ನೀರು ಹಾಕೋತಾ ಇದ್ದೀವಿ. ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ನೀರು ಹಾಕೋಬೇಕು. ಸ್ವಲ್ಪ ಮಾಡ್ತಾ ಇದ್ದರೆ ನೋಡ್ಕೊಂಡು ಹಾಕೋಬೇಕು. ನಾವು ಒಂದು ಚಿಕ್ಕ ಚೊಂಬಲ್ಲಿ 1 ಚೊಂಬಷ್ಟು ನೀರನ್ನ ಹಾಕಿ, ನೀರು ಸ್ವಲ್ಪ ಕಾಯಿದ್ಮೇಲೆ ನಾವು ಆಲ್ರೆಡಿ ಸಿರಿಧಾನ್ಯಗಳ ಪೌಡರ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀವಿ. ಇದನ್ನು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ ಇದೇ ರೀತಿಯಾಗಿ ಫುಲ್ಲು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಬಿಡ್ದಂಗೆ, ಇಲ್ಲಾಂದರೆ ಇದು ಗಂಟಾಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡೇ ಮಾಡ್ತಾ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ. ರಾಗಿ ಗಂಜಿ ಸಹ ಮಾಡ್ಕೊಂಡು ಕುಡಿಬೋದು. ರಾಗಿ ಗಂಜಿಗಿಂತ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸಿರಿಧಾನ್ಯಗಳು ತುಂಬಾ ಒಳ್ಳೆಯದಲ್ವ, ಅದರಿಂದ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಕುಡಿಯೋದು ಇದು ಸಹ ತುಂಬಾ ಒಳ್ಳೆಯದು. ನೋಡಿ ಈ ರೀತಿಯಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕಬೇಕು. ಉಪ್ಪು ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ಹಾಕ್ಬಿಟ್ರೆ ಫುಲ್ ಉಪ್ಪು ಆಗಿಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀವಿ ನಾವು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಕೂಡ ಮಾಡ್ಕೊತಾ ಇದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಕುದಿಬೇಕು. ಒಂದು 5 ರಿಂದ 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಬೇಕಿದು. ನೋಡಿ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮಾಡ್ಬೋದು ಸಿರಿಧಾನ್ಯಗಳ ಪೌಡರು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.